ಇದು ಒಬ್ಬ ಹುಡುಗನ ಲವ್ ಸ್ಟೋರಿ. ಒಂದು ಹುಡುಗ 3 ವರ್ಷದಿಂದ ಲವ್ ಮಾಡ್ತಿದ್ದನಂತೆ ಒಂದು ಹುಡುಗಿಗೆ. 2 ಸಾರಿ ಪ್ರಪೋಸ್ ಮಾಡಿದಾಗ ಆ ಹುಡುಗಿ ರಿಜೆಕ್ಟ್ ಮಾಡಿದಾರಂತೆ. ಯಾಕೆಂದ್ರೆ ಅವ್ರು ಆಲ್ರೆಡಿ ಎಂಗೇಜ್‌ನಲ್ಲಿ ಇದ್ದಿದ್ದಾರಂತೆ. ಸೊ 3ನೇ ಸಲ ಪ್ರಪೋಸ್ ಮಾಡಿದಾಗ ಅವರು ಆಕ್ಸೆಪ್ಟ್ ಮಾಡಿದಾರಂತೆ. ಮಾಡಿದಾಗ ಸ್ವಲ್ಪ ಪ್ರೀತಿ ಫೋನ್‌ನಲ್ಲಿ ಮಾತಾಡೋದು, ಲವ್ ಮಾಡ್ಕೊಂಡಿರೋದು ಕೆಲವು ದಿನಗಳು. ಆಗಿದ್ಮೇಲೆ ಈ ಹುಡುಗ ಒಂದು ಗಿಫ್ಟ್ ಕೊಟ್ಟಿದ್ದಾನಂತೆ ಸ್ವಲ್ಪ. ಅವ್ರು ಕೇಳಿಲ್ಲ ಅಂದ್ರು ಇವ್ರು ಮನಸ್ಸಿನಿಂದ ಕೊಟ್ಟಿದ್ದಾನಂತೆ. ಕೆಲವು ದುಡ್ಡುಗಳನ್ನ ಅವ್ರು ಸಹಾಯ ಮಾಡಿದನಂತೆ. ಏನೋ ಬಟ್ಟೆದೋ ಗಿಟ್ಟೆದೋ ಏನೋ ಒಂದು ಅವರು ಸರ್ಪ್ರೈಸ್ ತರ ಕೊಟ್ಟಿದ್ದಾನೆ ಕೆಲವು ದುಡ್ಡುಗಳು. ಸೊ ಕೆಲವು ದಿನಗಳ ಲವ್ ಮಾಡಿಕೊಂಡು ಆಮೇಲೆ ಹುಡುಗಿ ಬೇರೆ ಕಡೆ ಮ್ಯಾರೇಜ್ ಆಗ್ಬಿಟ್ಟಿದ್ದಾಳಂತೆ. ಮ್ಯಾರೇಜ್ ಆಗಿದ್ಮೇಲೆ ಇಬ್ರು ಅಸಲು ಟಚ್‌ನಲ್ಲೇ ಇಲ್ಲ. ಹುಡುಗಿ ಮ್ಯಾರೇಜ್ ಆಗಿದ್ಮೇಲೆ ಕೆಲವು ದಿನಗಳ ನಂತರ ಇಲ್ಲ ಮಂತ್‌ನಾದ್ಮೇಲೆ ಮತ್ತೆ ಕಾಲ್ ಮಾಡಿದ್ರಂತೆ. ಕಾಲ್ ಮಾಡಿದಾಗ ಮಾತಾಡಿದ್ರು. ಮಾತಾಡಿದಾಗ ಅವಾಗ ಒಂದು ಸಹಾಯ ಕೇಳಿದ್ರು. ನಂಗೆ ಸ್ವಲ್ಪ ದುಡ್ಡು ಬೇಕಾಗಿದ್ದು, ಹಣ ಬೇಕಾಗಿದ್ದು, ಸ್ವಲ್ಪ ಸಹಾಯ ಮಾಡ್ತೀಯಾ ಅಂದಾಗ ಹುಡುಗ ಕೊಡಲ್ಲ ಅಂದ್ಬಿಟ್ಟಿನಂತೆ. ಅವಾಗ ಹುಡುಗಿ ಏನಂತಂದಳಿದೆ, ಅವಾಗ ಕೇಳಿಲ್ಲ ಆದ್ರೂ ಕೊಟ್ಟಿದ್ದೀಯಾ, ಈಗ ಕೇಳಿದ್ರು ಕೂಡ ಕೊಡ್ತಾ ಇಲ್ಲಲ್ಲ, ಸ್ವಲ್ಪ ಭಾಳ ಪ್ರಾಬ್ಲಮ್‌ನಲ್ಲಿದ್ದೀನಿ, ಯಾಕೆ ಕೊಡ್ತಾ ಇಲ್ಲ ಅಂತಂದಾಗ ಅವಾಗ ಸೊ ನೀ ಮ್ಯಾರೇಜ್ ಮಾಡ್ಕೊಂಡಿಲ್ಲ ನಾನು ಅದಕ್ಕೆ ಕೊಡಲ್ಲ. ಇವಾಗ ನಾನು ಕಾಲ್ ಮಾಡಿದಲ್ಲ ನನ್ನ ಮನಸ್ಸಿನಿಂದ ಪ್ರೀತಿ ಮಾಡಿದ್ರೆ ನೀನು ಜಸ್ಟ್ ಮಾತಾಡು, ಇಲ್ಲ ಅಂತಂದ್ರೆ ಬಿಟ್ಬಿಡು ಅಂದಾಗ ಆ ಹುಡುಗಿ ಮತ್ತೆ ಟಚ್‌ನಲ್ಲೇ ಇಲ್ಲ, ಫೋನ್ ಕಾಲ್ ಏನು ಮಾಡ್ತಾ ಇಲ್ಲ. ಯಾವಾಗ ದುಡ್ಡು ಕೊಡಲ್ಲ ಅಂದ ತಕ್ಷಣದಿಂದ ಅವ್ರು ಮತ್ತೆ ಫೋನ್